ಮಂಗಳಮುಖಿಯವರ ಮೇಲೆ ಹಲ್ಲೆಗಳನ್ನಾಗ್ತದ. ಅದನ್ನು ಸ್ವಲ್ಪ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನಾನಾ ರೀತಿಯಿಂದ ಕುಡಿದಾಗಲಿ ಬೇರೆ ಬೇರೆ ರೀತಿ ಅಂದ್ರೆ ಹೊಡೆದು ಅವರಿಗೆ ರೋಡಿನ ಮೇಲೆ ಬೀಸಾಕದಾಗಲಿ ಆ ರೀತಿ ಮಾಡಿದ್ರು ಕೂಡ ಅವರ ಕೊಂದು ಕೊರತೆಗೆ ಬಗ್ಗೆ ಯಾರು ಧ್ವನಿ ಎತ್ತಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ. ಮತ್ತೊಂದು ವಿಷಯ ಮೇಡಮ್ ಅವರಿಗೆ, ಲಾಯರ್ ಮೇಡಮ್ ಅವರಿಗೆ ಒಂದು ವಿಷಯ ಹೇಳ್ತೀನಿ. ಇವರು ಏನೇ ಒಂದು ಸಮಸ್ಯೆಯಿಂದ ಜಗಳ ಆದರೂ ಒಳಗೆ ಅವ್ರ ಸಮುದಾಯದಲ್ಲಿ ಜಗಳ ಆದರೂ ಕೂಡ ಅವ್ರನ್ನ ಬೇರೆಯವ್ರ ಜಗಳ ಆದರೂ ಅವ್ರನ್ನ ಶಾಮೀಲ್ ಮಾಡಿರ್ತಾರ. ಅಂಥವ್ರ ಬಲ್ಲಿ ಯಾಕಂದ್ರೆ ಅವರು ಮಂಗಳಮುಖಿ ಇರಲ್ಲ, ಆ ಕಾರಣಕ್ಕೆ ಅವ್ರ ಬಲ್ಲಿ ನಮ್ಮಲ್ಲಿ 2,000 ಫೀ ತಗೋತಾ ಇದ್ರಂದ್ರ ಅವ್ರ ಬಳಿ ಸುಮಾರು 20,000 ಫೀ ಅನ್ನು ತಗೊಳ್ಳಂತ ಕೆಲಸ ಲಾಯರ್ ಅವ್ರು ಮಾಡ್ತಾ ಇದ್ರು ನಾನು ಕೇಳ್ಪಟ್ಟಿದ್ದೀನಿ. ಈ ರೀತಿ ಆಗ್ಬಾರ್ದಂತ ಮೇಡಮ್ ಕೂಡ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸಮಾಜ ಸೇವಕರು ತಮ್ಮ ಜೊತೆಯಲ್ಲಿ ತಾವುಗಳು ಯಾವತ್ತೂ ನಮ್ಮ ಅಕ್ಕ ತಂಗಿಯರಂತೆ ನಾವು ಭಾವಿಸ್ತೇವೆ. ಏನಪ್ಪಾ ಅಂದ್ರೆ ನಮಗೂ ಕೂಡ ಮನೆಯಲ್ಲಿ ಅಕ್ಕ ತಂಗಿಯರಿದ್ದಾರೆ, ನಮಗೂ ಕೂಡ ಹೆಣ್ಣಿನ ಮಕ್ಕಳು ಅನ್ನೋದು ಎಲ್ಲವೂ ಇದೆ. ಯಾಕಂದ್ರೆ ಅದರ ಬಗ್ಗೆ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡೇ ಇನ್ನೊರ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳ್ತೀವಿ. ಮೇನ್ ವಿಷಯ ಏನೇ ಇರಲಿ, ಅಂಕಿತ ಅವರು ಟೀಮ್ ಮತ್ತೆ ಬಸವರಾಜ್ ಅವರು ಮತ್ತೆ ಬಂದಿರತಕ್ಕಂಥ ಸೌವಂತಿಕ ಮತ್ತೆ ಪ್ರವೀಣ್ ಅವರು ಇವರೆಲ್ಲರಿಗೂ ಕೂಡ ಈ ನಿಮ್ಮ ಮಂಗಳಮುಖಿ ಸಮುದಾಯಕ್ಕೆ ಏನೇ ತೊಂದರೆ ಆದರೂ ಸಹ ನೀವು ಒಂದೇ ಸಮುದಾಯದವರು ಅಷ್ಟೇ ಹೋರಾಟ ಮಾಡಂಗಿಲ್ಲ. ನಮ್ಮ ದಲಿತ ಮುಖಂಡರು ಇದ್ದಾರೆ, ವಿವಿಧ ಜಾತಿ ಮುಖಂಡರು ಇದ್ದೀವಿ. ಎಲ್ಲಾ ಸಂಘಟನೆಯವರು ನಮ್ಮ ಗಮನಕ್ಕೆ ತಂದ್ರೆ ನಾವೆಲ್ಲ ಆ ಹೋರಾಟಕ್ಕೆ ಧ್ವನಿ ಎತ್ತಿ ನಿಮ್ಮ ಜೊತೆಯಲ್ಲಿ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.